ಬ್ರೇಕಿಂಗ್. ನಮಸ್ಕಾರ, ನಾನು ಅವಿನಾಶ್ ಶಿವನ್. ಇವತ್ತಿನ ಬೆಳಗ್ಗಿನ 8 ಗಂಟೆ 3 ಬಿಗ್ ಬ್ರೇಕಿಂಗ್ ಜೊತೆಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಅದರಲ್ಲಿ ಅತೃಪ್ತ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಿರೋದು, ಕಲಾಪಕ್ಕೆ ಹಾಜರಾಗ್ತಾರ ಭಿನ್ನ ಶಾಸಕರು, ಇನ್ನು ಆಪರೇಷನ್ ಫ್ಲಾಪ್ ನ ಸೀಕ್ರೆಟ್ ಏನು? ಅತೃಪ್ತ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. 2 ತಿಂಗಳ ಮುಂಬೈ ಹೋಟೆಲ್ನ ವಾಸ್ತವ್ಯ ಈಗ ಅಂತ್ಯವಾಗಿದೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರು ಈಗ ವಾಪಸ್ ಆಗಿರೋದು, ಆ ಮೂಲಕ 1.5-2 ತಿಂಗಳ ಅತೃಪ್ತ ಶಾಸಕರ ಮುಂಬೈ ವಾಸ ಏನಿತ್ತು ಅದು ಈಗ ಎಂಡ್ ಆಗಿದೆ. 2 ತಿಂಗಳ ಮುಂಬೈ ವಾಸ್ತವ್ಯಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಹಾಕಲಾಗಿದೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರು ವಾಪಸ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಅತೃಪ್ತರ ಒಂದು ಟೀಮ್ನ ನೇತೃತ್ವವನ್ನು ವಹಿಸಿದಂತ ರಮೇಶ್ ಜಾರಕಿಹೊಳಿ ಕೂಡ ವಾಪಸ್ ಆಗಿರೋದು. ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಇಬ್ಬರು ಕೂಡ ವಾಪಸ್ ಆಗಿದ್ದಾರೆ. ನಾಗೇಂದ್ರ, ಉಮೇಶ್ ಯಾದವ್ ಕೂಡ ಇವತ್ತೇ ವಾಪಸ್ ಆಗ್ತಾರೆ. ಮುಂಬೈ ಸೀನ್ ಕ್ಲೋಸ್ ಆಗಿದೆ. ಬೆಂಗಳೂರಿನಲ್ಲಿ ಈಗ ಆಟ ಸ್ಟಾರ್ಟ್ ಆಗಿದೆ. ಯಾವ ರೀತಿಯಾಗಿ ಆಟದ ಅಂತ್ಯವಾಗುತ್ತಾ ಅಥವಾ ಕೊನೆಯಲ್ಲಿ ಏನಾದ್ರೂ ಕಹಾನಿ ಮೇ ಟ್ವಿಸ್ಟ್ ಇದೆಯಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. ಬೆಂಗಳೂರಲ್ಲಿ ಸರ್ಕಾರಿ ಬಂಗ್ಲೆಯನ್ನ ಸೇರ್ಕೊಂಡಿದ್ದಾರೆ ಜಾರಕಿಹೊಳಿ. ರಾತ್ರಿ ರಮೇಶ್ ಅವ್ರನ್ನ ಭೇಟಿ ಮಾಡಿದ ಮಹೇಶ್ ಕುಮಟಳ್ಳಿ. ಆ ಮೂಲಕ ಮುಂಬೈನ ಸೀನ್ ಈಗ ಖತಮ್. ಮುಂಬೈನಲ್ಲಿಂದ ಈಗ ರಾಜಧಾನಿಗೆ ಶಿಫ್ಟ್ ಆಗಿದೆ ಎಲ್ಲ ಫೋಕಸ್. ನಡುರಾತ್ರಿ ಸಿಎಂ ಅವ್ರನ್ನ ಭೇಟಿಯಾದ್ರು ನಾರಾಯಣಗೌಡ, ಕೆಆರ್ಪೇಟೆ ಶಾಸಕರು. ನೋಟಿಸ್ ವಿಪ್ಗೆ ಭಯದಿಂದ ಶಾಸಕರು ವಾಪಸ್ ಆಗಿದ್ದಾರೆ ಅನ್ನೋದು ವಿಚಾರ ಇದೆ. ಎಂದು ಕಲಾಪಕ್ಕೆ ಹಾಜರಾಗ್ತಾರ, ಇದು ಬಹಳ ಪ್ರಮುಖ ವಿಚಾರ. ಮುಂಬೈನಿಂದ ಬೆಂಗಳೂರಿಗೆ ಬಂದಾಗಿದೆ, ಆದ್ರೆ ದೋಸ್ತಿ ಸರ್ಕಾರದ ಟೆನ್ಷನ್ ಇನ್ನೂ ಕೂಡ ಫ್ರೀ ಆಗಿದೆಯಾ ಇಲ್ವಾ? ಅಧಿವೇಶನಕ್ಕೆ ರಮೇಶ್ ಜಾರಕಿಹೊಳಿ ಮತ್ತು ಉಳಿದಂತ ಅವರ ಸಂಗಡಿಗರೇನಿದ್ದಾರೆ ಅವರೀಗ ಪಾಲ್ಗೊಂಡ್ರೆ ಅಧಿವೇಶನದಲ್ಲಿ ಮೈತ್ರಿ ನಾಯಕರ ಟೆನ್ಷನ್ ಕಡಿಮೆ ಆದ ಹಾಗಾಗುತ್ತೆ. 2 ತಿಂಗಳ ಒಂದು ಹೋಟೆಲ್ ವಾಸ್ತವ್ಯ ಏನಿತ್ತು ಮುಂಬೈನಲ್ಲಿ ಅದಕ್ಕೆ ಅಂತ್ಯ ಹಾಡಿ ಈಗ ನೋಡ್ತಾ ಇದ್ರಿ. ಒಂದ್ ಕಡೆ ಅಶ್ವಥ್ ನಾರಾಯಣ ಅವರು ಮಲ್ಲೇಶ್ವರಂನ ಬಿಜೆಪಿಯ ಶಾಸಕರು, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಬೆಳಗಾವಿಯ ಗೋಕಾಕ್ನ ಶಾಸಕರೀಗ ವಾಪಸ್ ಬಂದಿರೋದು. ಆ ಮೂಲಕ ಮುಂಬೈನ ಸೀನ್ ಖತಮ್. ಬೆಂಗಳೂರಿನಲ್ಲಿ ಈಗ ಏನು ಕ್ಲೈಮ್ಯಾಕ್ಸ್ ಅಂತ ಏನಿದೆ ಅದು ಸ್ಟಾರ್ಟ್ ಆಗುತ್ತಾ ಅಂತ. ಇನ್ನೊಂದ್ ಕಡೆ ಮಹೇಶ್ ಕುಮಟಳ್ಳಿ ನೋಡ್ತಾ ಇದ್ರಿ, ರಾತ್ರಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿ ಅಲ್ಲಿಂದ ಹೋದ್ರು. ಇನ್ನು ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಇವರಿಬ್ರು ವಾಪಸ್ ಬರೋದಿದೆ. ಅವರಿಬ್ರು ಇನ್ನೂ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆ ಮೂಲಕ ಈಗ 4 ಜನ ಈಗ ವಾಪಸ್ ಆಗ್ತಿರುವಂತದ್ದು. ಒಂದು ರೀತಿಯಾಗಿ ಮೈತ್ರಿ ನಾಯಕರಿಗೆ ಟೆನ್ಷನ್